ಸಿಎಂ ಡಿಸಿಎಂ ಮಾತು ಪ್ರಸ್ತಾಪಿಸಿದ ಸಾಹುಕಾರ್ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಇಲ್ಲ ಎಂದ ಸತೀಶ್ ಜಾರಕಿಹೊಳಿ. ಸಿಎಂ ಡಿಸಿಎಂ ಮಾತು ಪ್ರಸ್ತಾಪಿಸಿದ ಸಾಹುಕಾರ್ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಇಲ್ಲ ಅಂದ ಸತೀಶ್ ಜಾರಕಿಹೊಳಿ. 5 ವರ್ಷ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಹೈಕಮಾಂಡ್ ಹೇಳುವ ತನಕ ನಾನೇ ಸಿಎಂ ಎಂದಿದ್ದಾರೆ. ಸಿಎಂ ಹೇಳಿದಂತೆ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ. ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಮಾತು ಪ್ರಸ್ತಾಪಿಸಿದ ಸಾಹುಕಾರ್ ಸತೀಶ್ ಜಾರಕಿಹೊಳಿ. ಸಿಎಂ ಬದಲಾವಣೆ ಚರ್ಚೆ ಏನಿಲ್ಲ, 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ಮಾತನಾಡ್ತಾರೆ. ಹಾಗಂದ ಮೇಲೆ ಮುಗಿತು. ಅಲ್ಲಿ ಬದಲಾವಣೆ ಎಲ್ಲಿಂದ ಬರುತ್ತೆ? ಹೈಕಮಾಂಡ್ ಹೇಳಿದ್ರೆ ಬದಲಾವಣೆ ಇರುವುದು. ಹೈಕಮಾಂಡ್ ಹೇಳಿಲ್ಲ ಅಂತಾದ್ರೆ ಬದಲಾವಣೆ ಇಲ್ಲ. ಸತೀಶ್ ಜಾರಕಿಹೊಳಿ ಮಾತಿದು. ಪ್ರತಿ ಬಾರಿನೂ ಸತೀಶ್ ಜಾರಕಿಹೊಳಿ ಹೇಳೋದು ಅದೇ ಒಂದೇ. ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತನಾಡಿದ್ರೆ ಸಿಎಂ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಅವ್ರು ಹೇಳಿಲ್ಲ ಅವರು ಬದಲಾಗ್ತೀವಿ ಅಂತ, ಸಿಎಂ ಬದಲಾವಣೆ ಆಗುತ್ತೆ ಅಂತ. ಯಾರೋ ಏನೇನೋ ಮಾತಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ. ಈಗ ಅದೇ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಸಡನ್ ಲೀಡ್ ಕಡಿಮೆ ಆಗ್ತದೆ. ಲೀಡು ನಾವೇನ್ ದಾವಣಗೆರೆಯಲ್ಲಿ ಲೀಡ್ ನಿರೀಕ್ಷೆ ಮಾಡ್ತೀವಿ ಅಷ್ಟು ಬರೋಲ್ಲ. ಯಾಕಂದ್ರೆ 20% ಅವರೇ ನಮ್ಮ ಹೋಗ್ತಾರ. ಅವರು ಬಿಜೆಪಿಗೆ ಹಾಕ್ಬೋದು ಅಥವಾ ಇನ್ನೊಂದು ಅವ್ರದ್ದು ಪಕ್ಷ ಇದೆ SDP, ಅಲ್ಲೂ ಹಾಕ್ಬೋದು ಅಥವಾ ವೋಟ್ ಹಾಕದೇನೂ ಇರ್ಬೋದು. 20% ಅವ್ರ ಅಲ್ಪಸಂಖ್ಯಾತರಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದು ಮುಂದಿನ ದಿನಗಳಲ್ಲಿ ಮಂತ್ರಿ ಮಲ್ಲಿಕಾರ್ಜುನ್ ಅವರು ಸರಿಪಡಿಸ್ಕೋಬೇಕು. ಆ ಸಮುದಾಯಕ್ಕೆ ನೋವು ಆಗಿದೆ. ನಾವು ಜನಸಂಖ್ಯೆ ಹೆಚ್ಚಿದವ್ರು ಸಿಗ್ಬೇಕಾಗ್ತದೆ, ನೋ ಡೌಟ್. ಆದ್ರೆ ಮುಂಚೆಯಿಂದ ಅಲ್ಲಿ ಶಾಮನೂರ್ ಅವ್ರು ಕ್ಲೇಮ್ ಮಾಡ್ತಾರ, ಅವರೇ ಪಡಿತಾರ, ಶಾಸಕರಾಗ್ತಾರ. ಸೊ ಸಡನ್ ಆಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಚೇಂಜ್ ಮಾಡೋದು ಕಷ್ಟ. ಇನ್ನು ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಮೇಲೆ ಮತ್ತೊಂದು ವಿಚಾರ ಗಮನಿಸಬೇಕು. ಸತೀಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸ್ವತಃ ಬರ್ತಾ ಇರುವಂತದ್ದು ಮುಸ್ಲಿಂ ಮತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. 100% ಆಗಿ ಕಾಂಗ್ರೆಸ್ಗೆ ಹಾಕ್ತಾರೆ ಅನ್ನುವಂಥದ್ದಿಲ್ಲ. ಡಿವೈಡ್ ಆಗ್ಬೋದು, SDP ಹಾಕ್ಬೋದು ಅಥವಾ ಬಿಜೆಪಿಗೆ ಹಾಕ್ಬೋದು ಮತನ ಅಂತ. ಆದ್ರೆ ಅಲ್ಲಿ ಕನ್ಫರ್ಮ್ ಕಾಂಗ್ರೆಸ್ ಪಕ್ಷದವರಿಗೆ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಕನ್ಫರ್ಮ್ ಆಗಿದೆ. ದಾವಣಗೆರೆಯಲ್ಲಿ ಈ ಬಾರಿ ಬೇಸರಗಳು, ಮುನಿಸುಗಳು, ಬಂಡಾಯದ ಶಮನಗಳು ಸಾಕಷ್ಟು ಮಟ್ಟಿಗೆ ಭುಗಿಲೆದಿತ್ತು. ಇದರಿಂದ ವೋಟ್ಗಳು ಡಿವೈಡ್ ಆಗಿದೆ ಅಂತ. ಮುಸ್ಲಿಮರ ಅಲ್ಪಸಂಖ್ಯಾತರ ಮತಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಈ ಬಾರಿ ಕಾಂಗ್ರೆಸ್ ವಿಫಲವಾಗಿದೆ. ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮತಗಳನ್ನೇ ನಂಬ್ಕೊಂಡಿರುವಂಥದ್ದು. ಅಹಿಂದ ಪಕ್ಷ, ಅಹಿಂದ ನಾಯಕ, ಅಲ್ಪಸಂಖ್ಯಾತರಿಗೋಸ್ಕರ ನಾವು ಒಂದಿಷ್ಟು ಯೋಜನೆಗಳನ್ನ ತೆಗೆದುಕೊಂಡು ಬರ್ತೀವಿ. ಈ ಬಾರಿಯ ಬಜೆಟ್ನಲ್ಲಿ ಗಮನಿಸಿದ್ವಿ ನಾವು. ಅಲ್ಪಸಂಖ್ಯಾತರಿಗೋಸ್ಕರ ಒಂದಿಷ್ಟು ಕಾರ್ಯಗಳನ್ನ ರೂಪಿಸ್ಕೊಟ್ಟಿದ್ದಾರೆ. ಕೊಡ್ಲಿ, ಒಳ್ಳೆ ವಿಚಾರನೆ. ಆದ್ರೆ ಅಷ್ಟೇ ರೀತಿಯಾದಂತ ಗಮನಿಸಿ ನೋಡಿದಾಗ ಟಿಕೆಟ್ ಕೊಡುವಂತ, ಸ್ಥಾನಮಾನಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಯಾಕೆ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡುತ್ತೆ? ಯಾಕೆ ಅವಕಾಶಗಳನ್ನ ಮಾಡಿಕೊಡಲ್ಲ? ದಾವಣಗೆರೆಯಲ್ಲಿ ನಮ್ಮ ವೋಟಿಂಗ್ ಜಾಸ್ತಿ ಇದೆ, 22% ಇದೀವಿ ನಾವು, 22% ನಮ್ಮ ಸಮುದಾಯ ಇದೆ ಅಂತಂದ್ರೆ ಯಾಕೆ ಅವಕಾಶವನ್ನು ಮಾಡಿಕೊಡ್ಬಾರ್ದು? ಹೀಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತ ಸಮುದಾಯದ ಕೇಳಿ ಬರ್ತಾ ಇರುವಂತ ಪ್ರಶ್ನೆಗಳಾಗಿತ್ತು. ಅದನ್ನೇ ಸತೀಶ್ ಜಾರಕಿಹೊಳಿ ಅವರಿವರು ಮಾತಾಡಿರುವಂಥದ್ದು. ಏನಂತ ಅಂದ್ರೆ, ಈ ಬಾರಿ ಅಲ್ಪಸಂಖ್ಯಾತರ ಮತ ವಿಭಜನೆ ಆಗಿದೆ. SDP ಹಾಕಿರ್ಬೋದು, ಬಿಜೆಪಿಗೆ ಹಾಕಿರ್ಬೋದು, ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಬಂದಿದೆ ಅನ್ನುವಂಥದ್ದನ್ನ ಅಲ್ಲಿ ಅನ್ಕೊಳ್ಳೋಕ್ ಆಗೋದಿಲ್ಲ. ಅಷ್ಟು ಮಟ್ಟಿಗೆ ನಿರೀಕ್ಷೆ ಇಲ್ಲ, ಭರವಸೆನೂ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಮಾತಾಡಿದ್ರು. ಇನ್ನು ಅದ್ರ ಜೊತೆಗೆ ಪ್ರತಿ ಬಾರಿ ಅವರು ಹೇಳ್ತಾ ಇರುವಂಥ ಒಂದಿಷ್ಟು ಜನಗಳನ್ನ, ಅಂದ್ರೆ ಸಿಎಂ ಬಣ ಅಂತ ಹೇಳ್ತೀವಿ ನಾವು, ಸಿಎಂ ಆಪ್ತರು ಅಂತ ಹೇಳ್ತೀವಿ. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್, ಇವರೆಲ್ಲರ ಬಾಯಲ್ಲಿ ಬರುವಂತಹ ಮಾತು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬದಲಾವಣೆ ಇಲ್ಲ, ಕುರ್ಚಿ ಖಾಲಿ ಇಲ್ಲ, ಕುರ್ಚಿ ಮೇಲೆ ಇದ್ದಾರೆ, ಕುರ್ಚಿ ಮೇಲೆ ಇಲ್ಲದೆ ಇದ್ದಾಗ
ಅದ್ರ ಬಗ್ಗೆ ಯೋಚನೆ ಮಾಡೋಣ. ಬದಲಾವಣೆ ಮಾತ್ರ ಈಗ ಸದ್ಯಕ್ಕೆ ಇಲ್ಲ. ಈ ರೀತಿನಲ್ಲಿ ಬರುವಂತ ಮಾತುಗಳು.